ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ರಾಮೇಶ್ವರಂ ಕೆಫೆ ಹೆಸರು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದೇ ಇದೆ. ಬೆಂಗಳೂರಿನ ಫೇಮಸ್ ಕೆಫೆಗಳಲ್ಲಿ ಒಂದಾಗಿರುವ ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ನಂತರ ಇಡೀ ದೇಶವೇ ಈ ಕೆಫೆ ಬಗ್ಗೆ ತಿಳಿದುಕೊಂಡಿದೆ ಅಂತಾನೆ ಹೇಳಬಹುದು. ದಂಪತಿಗಳಿಬ್ಬರ ಕಠಿಣ ಶ್ರಮದಿಂದ ಬೆಂಗಳೂರಿನ ಇಂದಿರಾನಗರದಲ್ಲಿ ತೆರೆದ ಈ ಕೆಫೆ ಇಂದು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಹಲವು ಬ್ರಾಂಚ್ಗಳನ್ನು ಹೊಂದಿದೆ. ಸ್ನೇಹಿತರೆ, ರಾಮೇಶ್ವರಂ ಕೆಫೆಯಲ್ಲಿ ಸುಮಾರು 700ಕ್ಕೂ ಅಧಿಕ ಮಂದಿ ಕೆಲಸವನ್ನ ಮಾಡುತ್ತಿದ್ದಾರೆ. ರಾಘವೇಂದ್ರ ರಾವ್ ಮತ್ತು ದಿವ್ಯರಾವ್ ಅವರ ಒಡೆತನದಲ್ಲಿ ಇರುವ ಈ ಕೆಫೆಯಲ್ಲಿ ಮಾರ್ಚ್ 1ನೇ ತಾರೀಕಿನಂದು ಬಾಂಬ್ ಬ್ಲಾಸ್ಟ್ ಸಂಭವಿಸಿದ್ದು, ಬ್ಲಾಸ್ಟ್ ಆದ ಒಂದೇ ವಾರದಲ್ಲಿ ಮತ್ತೆ ಕೆಫೆ ರಿಓಪನ್ ಆಗಿದೆ. ಸಿಲಿಕಾನ್ ಸಿಟಿಯ ಮಾರ್ಥಳ್ಳಿ ವ್ಯಾಪ್ತಿಯ ಕುಂದಲಹಳ್ಳಿಯಲ್ಲಿರುವ ದಿ ರಾಮೇಶ್ವರಂ ಕೆಫೆಯಲ್ಲಿ ಶುಕ್ರವಾರ ಅಂದರೆ ಮಾರ್ಚ್ 1ನೇ ತಾರೀಕಿನಂದು ಬಾಂಬ್ ಬ್ಲಾಸ್ಟ್ ಸಂಭವಿಸಿದ್ದು, ಹಲವು ಮಂದಿ ಗಾಯಗೊಂಡಿದ್ದಾರೆ. ಈ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಪೊಲೀಸರ ತಂಡ ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ. ಆರೋಪಿಯ ಹುಡುಕಾಟ ಪೊಲೀಸರಿಗೆ ಬಹಳ ಕಷ್ಟವಾಗಿದೆ ಅಂತಾನೆ ಹೇಳಬಹುದು. ತುಂಬಾ ಪ್ಲಾನ್ ಮಾಡಿ ಈ ಬ್ಲಾಸ್ಟ್ ಮಾಡಲಾಗಿದ್ದು, ಆರೋಪಿ ಪೊಲೀಸರಿಂದ ತಲೆಮರೆಸಿಕೊಂಡು ಹೋಗಿದ್ದಾನೆ. ಸ್ನೇಹಿತರೆ, ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರುವ ಈ ರಾಮೇಶ್ವರಂ ಕೆಫೆಗೆ ಪ್ರತಿನಿತ್ಯ ಸಾಕಷ್ಟು ಗ್ರಾಹಕರು ಬರುತ್ತಾರೆ. ಪಕ್ಕದಲ್ಲಿರುವ ಬಿಸಿನೆಸ್ ಟೆಕ್ ಪಾರ್ಕ್ಗಳಲ್ಲಿ ಕಾರ್ಯನಿರ್ವಹಿಸುವ ಉದ್ಯೋಗಿಗಳಿಗೆ ಈ ಕೆಫೆಯಲ್ಲಿನ ತಿಂಡಿ ಬಹಳ ಇಷ್ಟವಂತೆ. ಈ ರಾಮೇಶ್ವರಂ ಕೆಫೆಯ ಆಹಾರ ಪದಾರ್ಥಗಳಿಗೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಈ ಕೆಫೆಗೆ ನಿತ್ಯ ಸಾವಿರಾರು ಆಹಾರ ಪ್ರಿಯರು ಭೇಟಿ ನೀಡುತ್ತಾರೆ. ಹಾಗಾದರೆ ಈ ರಾಮೇಶ್ವರಂ ಕೆಫೆಯ ತಿಂಗಳ ಆದಾಯ ಎಷ್ಟು ಮತ್ತು ವರ್ಷದ ಆದಾಯ ಎಷ್ಟು ಅಂತ ತಿಳಿದರೆ ನೀವು ಖಂಡಿತ ಆಶ್ಚರ್ಯಕ್ಕೆ ಒಳಗಾಗುತ್ತೀರಿ. ಸ್ನೇಹಿತರೆ, ಈ ರಾಮೇಶ್ವರಂ ಕೆಫೆ 2021ರಲ್ಲಿ ಬೆಂಗಳೂರಿನಲ್ಲಿ ಆರಂಭವಾಯಿತು. ದಿವ್ಯ ಮತ್ತು ರಾಘವೇಂದ್ರ ರಾವ್ ಎಂಬ ದಂಪತಿ ಈ ಕೆಫೆಯನ್ನು ಆರಂಭಿಸಿದ್ದಾರೆ. ದಿವ್ಯರಾವ್ ಮತ್ತು ರಾಘವೇಂದ್ರ ರಾವ್ ಅವರಿಗೆ ಅಬ್ದುಲ್ ಕಲಾಂ ಅಂದರೆ ಬಹಳ ಅಚ್ಚುಮೆಚ್ಚು ಮತ್ತು ಅವರ ಅಭಿಮಾನಿ ಕೂಡ. ಅಬ್ದುಲ್ ಕಲಾಂ ಅವರ ಹುಟ್ಟೂರಾದ ರಾಮೇಶ್ವರಂ ಹೆಸರಿನಲ್ಲಿ ಈ ಹೋಟೆಲ್ ತೆರೆಯಲಾಗುತ್ತದೆ. ರಾಮೇಶ್ವರಂ ಕೆಫೆ ಆರಂಭವಾದ ಕೆಲವು ದಿನಗಳಲ್ಲಿ ಬಹಳ ಪ್ರಸಿದ್ಧಿ ಕೂಡ ಪಡೆದುಕೊಳ್ಳುತ್ತದೆ. ಈ ಕೆಫೆಯಲ್ಲಿ ದೊರೆಯುವ ಆಹಾರ ಪದಾರ್ಥಗಳ ಗುಣಮಟ್ಟ, ಪ್ರಮಾಣ ಮತ್ತು ರುಚಿಯಲ್ಲಿ ಉತ್ತಮವಾಗಿರುವುದರಿಂದ ಸಾಕಷ್ಟು ಗ್ರಾಹಕರು ಈ ಕೆಫೆಗೆ ಬರುತ್ತಾರೆ. ಈ ರಾಮೇಶ್ವರಂ ಕೆಫೆಯಲ್ಲಿ ಪ್ರತಿದಿನ ಸುಮಾರು 6500ಕ್ಕೂ ಹೆಚ್ಚು ಜನರು ಆಹಾರವನ್ನು ಸೇವಿಸುತ್ತಾರೆ. ಈ ಕಾರಣಗಳಿಂದ ಈ ಕೆಫೆಯ ಆದಾಯ ಬಹಳ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಹಾಗಾದರೆ ರಾಮೇಶ್ವರಂ ಕೆಫೆಯ ತಿಂಗಳ ಮತ್ತು ವಾರ್ಷಿಕ ಆದಾಯ ಎಷ್ಟು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವಿನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಈ ರಾಮೇಶ್ವರಂ ಕೆಫೆಯಲ್ಲಿ ಪ್ರತಿದಿನ ಸುಮಾರು 6500ಕ್ಕೂ ಹೆಚ್ಚು ಜನರು ಆಹಾರವನ್ನು ಸೇವಿಸುತ್ತಾರೆ. ಈ ಕೆಫೆಯ ಒಂದು ತಿಂಗಳ ಆದಾಯ ಸುಮಾರು 4.5 ಕೋಟಿ ಎಂದು ಅಂದಾಜು ಮಾಡಲಾಗಿದೆ. ದಿನವೊಂದಕ್ಕೆ ಸುಮಾರು 6500ಕ್ಕೂ ಹೆಚ್ಚು ಗ್ರಾಹಕರು ಈ ಕೆಫೆಯಲ್ಲಿ ಆಹಾರ ಸೇವನೆಯನ್ನ ಮಾಡುವ ಕಾರಣ ಈ ಕೆಫೆಯ ಒಂದು ತಿಂಗಳ ಆದಾಯ ಸುಮಾರು 4 ಕೋಟಿಯಿಂದ 5 ಕೋಟಿ ಆಗಿದೆ. ತಿಂಗಳಿಗೆ ಸುಮಾರು 4ರಿಂದ 5 ಕೋಟಿ ಆದಾಯ ಗಳಿಸುವ ಈ ಕೆಫೆಯ ಒಂದು ವರ್ಷದ ಆದಾಯ ಸುಮಾರು 50 ಕೋಟಿ ಎಂದು ಅಂದಾಜು ಮಾಡಲಾಗಿದೆ. ಸ್ನೇಹಿತರೆ, ಈ ರಾಮೇಶ್ವರಂ ಕೆಫೆಯಲ್ಲಿ ದೊರೆಯುವ ಇಡ್ಲಿ, ತುಪ್ಪದ ಇಡ್ಲಿ, ಲೆಮನ್ ಇಡ್ಲಿ ಮತ್ತು ಬೆಣ್ಣೆ ಇಡ್ಲಿ ಬಹಳ ಫೇಮಸ್. ಇತ್ತೀಚೆಗೆ ರಾಮೇಶ್ವರಂ ಕೆಫೆ ತನ್ನ ಶಾಖೆಯನ್ನ ಹೈದರಾಬಾದ್ನಲ್ಲಿ ಕೂಡ ತೆರೆದಿದೆ. ಈ ಕೆಫೆಯನ್ನ ದೇಶಾದ್ಯಂತ ತೆರೆಯುವುದು ಮಾಲೀಕರಿಬ್ಬರ ಬಹುದೊಡ್ಡ ಕನಸು ಕೂಡ ಆಗಿದೆ. ಸ್ನೇಹಿತರೆ, ಈ ರಾಮೇಶ್ವರಂ ಕೆಫೆಯಲ್ಲಿ ಆದ ಬಾಂಬ್ ಬ್ಲಾಸ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.